ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಪಲ್ಯಕ್ಕೆ ಬಟಾಣಿಗಳೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಈಗ ಬೀನ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಈಗ ಅದೇ ರೀತಿ ಆಲೂಗೆಡ್ಡೆನೂ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಈಗ ಗೆಡ್ಡೆಕೋಸನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ 1, ಬೆಳ್ಳುಳ್ಳಿ 1, ಟೊಮೊಟೊ 2, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಾಯಿ ಅರ್ಧ ಹೋಳು, ಕಡಲೆ ಸ್ವಲ್ಪ, ಚಕ್ಕೆ ಲವಂಗ, ಶುಂಠಿ 1 ಇಂಚು, ಖಾರದ ಪುಡಿ 1 ಸ್ಪೂನ್ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಎಣ್ಣೆ 1 ಟೇಬಲ್ ಸ್ಪೂನ್, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ಹೆಚ್ಚಿರೋ ತರಕಾರಿ ಹಾಕಿ ಫ್ರೈ ಮಾಡಿ, ರುಬ್ಬಿರೋ ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ನೀರು ಸೇರಿಸಿ, ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ವಿಷಲ್ ಹೊಡೆಸಿ. ಈಗ ಟೊಮೊಟೊ ಸಾಂಬಾರಿಗೆ 3 ಟೊಮೊಟೊ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಖಾರದ ಪುಡಿ ಹಾಕಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ನಂತರ ರುಬ್ಬಿರುವ ಮಿಶ್ರಣ ಹಾಕಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಅನ್ನಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರಂತೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅನ್ನ ಮಾಡ್ಕೊಳ್ಳಿ. ಇವಾಗ ಶಾವಿಗೆ ಪಾಯಸಕ್ಕೆ ಹಾಲು ಕಾಯಿಸಿಕೊಳ್ಳಿ, ನಂತರ ತುಪ್ಪ ಶಾವಿಗೆ ಹಾಕಿ ಹುರಿದುಕೊಳ್ಳಿ, ನಂತರ ಕಾಯಿಸಿರುವ ಹಾಲು ಹಾಕಿ 3 ಸ್ಪೂನ್ ಸಕ್ಕರೆ ಹಾಕಿ ಕುದಿಸಿ. ಶಾವಿಗೆ ಪಾಯಸ ರೆಡಿ. ಕಾಲಭೈರೇಶ್ವರನ ತೇರು ಒಪ್ಪತ್ತಿಗೆ ಪಲ್ಯ, ಪಾಯಸ, ಅನ್ನ, ಸಾಂಬಾರ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.